ಗ್ಯಾರಂಟಿ ನ್ಯೂಸ್ ಆಟ್ 6 ಹಾಗೂ ಲಿಂಗೇರಿ ಕೋನಪ್ಪ ಶಿಕ್ಷಣ ಸಂಸ್ಥೆಯ ಸಹಯೋಗದಲ್ಲಿ ಯಾದಗಿರಿಯಲ್ಲಿ ರಂಗೋಲಿ ಹಬ್ಬ ಆಚರಣೆ ಮಾಡಲಾಯಿತು. ಲಿಂಗೇರಿ ಕೋನಪ್ಪ ಶಿಕ್ಷಣ ಸಂಸ್ಥೆಯ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ರಂಗೋಲಿ ಸ್ಪರ್ಧೆಯಲ್ಲಿ ಹಲವರು ಉತ್ಸಾಹದಿಂದ ಭಾಗಿಯಾಗಿದ್ದರು. ಜಿಲ್ಲೆಯ ವಿವಿಧ ಭಾಗದಿಂದ ವಿದ್ಯಾರ್ಥಿನಿಯರು ಹಾಗೂ ಮಹಿಳೆಯರು ಬಣ್ಣ ಬಣ್ಣದ ರಂಗೋಲಿ ಮೂಡಿಸಿದ್ರು. ಸ್ಪರ್ಧಾಳುಗಳು ಆಸಕ್ತಿಯಿಂದ ರಂಗೋಲಿ ಚಿತ್ತಾರ ಬಿಡಿಸಿದ್ರು. ರಂಗೋಲಿ ಚಿತ್ತಾರದಲ್ಲಿ ನೀರಿನ ಬಳಕೆ ಮಹತ್ವ, ಪರಿಸರ, ಆರೋಗ್ಯ ಸಾರುವ ಬಣ್ಣ ಬಣ್ಣದ ರಂಗೋಲಿ ಚಿತ್ತಾರ ಬಿಡಿಸಿದ್ರು. ನವಿಲು ಚಿತ್ತಾರ, ಹೂವು ಹಾಗೂ ವಿವಿಧ ಬಗೆಯ ಚಿತ್ತಾರ ಮೂಡಿಸಿದ್ರು. ಡಿಎಚ್ಒ ಡಾಕ್ಟರ್ ಮಹೇಶ್ ಬಿರಾದಾರ್, ನಗರಸಭೆ ಪೌರಾಯುಕ್ತ ಉಮೇಶ್ ಚವ್ಹಾಣ್ ಸೇರಿ ಹಲವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸುಂದರ ರಂಗೋಲಿಗಳ ವೀಕ್ಷಣೆ ಮಾಡಿದ್ರು. ಸ್ಪರ್ಧೆಯಲ್ಲಿ ಸೋನಿಕಾ ಪ್ರಥಮ ಸ್ಥಾನ ಗೆದ್ರೆ, ರೇಣುಕಾ ಶಂಕರ್ ದ್ವಿತೀಯ ಸ್ಥಾನ ಹಾಗೂ ಭಾಗ್ಯಶ್ರೀ ಅವರಿಗೆ ತೃತೀಯ ಸ್ಥಾನ ಸಿಕ್ಕಿತ್ತು. ವಿಜೇತರಿಗೆ ಪ್ರಶಸ್ತಿ ಪತ್ರ, ನಗದು ಹಾಗೂ ಗಿಫ್ಟ್ ವಿತರಣೆ ಮಾಡಲಾಯಿತು. ಯಾದಗಿರಿಯಿಂದ ಇದು ಗ್ಯಾರಂಟಿ ನ್ಯೂಸು ಮತ್ತು ಲಿಂಗೇರಿ ಕೋನಪ್ಪ ಕಾಲೇಜ್ ಕಡೆಯಿಂದ ನನಗೆ ಏನು ಆ್ಯಸ್ ಎ ಜಡ್ಜ್ ಅಂತ ಆಹ್ವಾನಿಸಿದ್ದಾರೆ ರಂಗೋಲಿ ಹಬ್ಬಕ್ಕೆ, ರಂಗೋಲಿ ಕಾರ್ಯಕ್ರಮಕ್ಕೆ. ಅದಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇದೊಂದು ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡ್ಕೊಂಡು ಬಂದಿದೆ ಇಲ್ಲಿ ಯಾದಗಿರಿಯಲ್ಲಿ ಫಸ್ಟ್ ಟೈಮು. ತುಂಬ ಚೆನ್ನಾಗಾಗಿದೆ, ಖುಷಿಯಾಗಿದೆ. ಈ ರಂಗೋಲಿಯ ಕಾನ್ಸೆಪ್ಟ್ ಆಗಲಿ, ಸ್ವಚ್ಛತೆ ಮತ್ತು ಆರೋಗ್ಯ, ನನಗೆ ಭಾಳ ಖುಷಿನೇ ಇದೆ ಸರ್. ನನಗೆ ಪಾರ್ಟಿಸಿಪೇಟ್ ಮಾಡಿ ನಾನು ಭಾಗವಹಿಸಿದ್ದಕ್ಕೆ ಗ್ಯಾರಂಟಿ ನ್ಯೂಸ್ ಕಡೆಯಿಂದ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನನಗೆ ಭಾಳ ಖುಷಿ ಆಗ್ತಾಯಿದೆ. ಎಲ್ಲರೂ ಆಗ್ತಿದ್ದಾರೆ. ನಮ್ಮ ಆರೋಗ್ಯ ಕಾಪಾಡ್ಕೋ. ಸರ್